ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚಿನ್ಮಯ ಶ್ರೀಪಾದ್ ಹೆಗಡೆ ದೊಡ್ಡಮನಿ. ನಾನು ಶಿರಸಿಯ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆ ಗೋಳಿಯಲ್ಲಿ 10ನೇ ತರಗತಿಯನ್ನು ಕಲಿತಿದ್ದೇನೆ. ಈ ವರ್ಷದ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಗಳಿಸಿದ್ದೇನೆ. ನನ್ನ ಈ ಸಾಧನೆಗೆ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ನನಗೆ ದೊರೆತಿದೆ. ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಸಹ ಬಹಳ ಚೆನ್ನಾಗಿ ನನಗೆ ಪಾಠ ಮಾಡಿದ್ದಾರೆ. ಎಷ್ಟೇ ಬಾರಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಸಹ ಯಾವುದೇ ಹಿಂಜರಿಕೆ ಇಲ್ಲದೆ ಅಷ್ಟು ಪ್ರಶ್ನೆಗಳಿಗೂ ಉತ್ತರವನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಬಹಳ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ತೃಪ್ತಿ ರಾಮಚಂದ್ರಗೌಡ ಮಳಲಿ. ನಾನು ಶಿರಸಿ ತಾಲೂಕಿನ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆ ಗೋಳಿಯಲ್ಲಿ ಓದ್ತಾ ಇದ್ದೆ. ಇವತ್ತು SSLC ರಿಸಲ್ಟ್ ಬಂದಿದೆ. ನನಗೆ 625ಕ್ಕೆ 653 ಅಂಕಗಳು ಬಂದಿವೆ. ಎಲ್ಲರೂ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ನನ್ನ ಟೀಚರ್ಸ್, ಪೇರೆಂಟ್ಸ್, ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. SSLC ರ್ಯಾಂಕ್ ಬರಬೇಕು ಅಂತ ಅಂದರೆ ಕೋಚಿಂಗ್ ತಗೊಳ್ಬೇಕು ಎಂಬಂಥ ಯೋಚನೆ ಎಲ್ಲರಿಗೂ ಇರುತ್ತೆ. ಆದರೆ ಯಾವುದೇ ಕೋಚಿಂಗ್ ಇಲ್ಲದೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಕೂಡ SSLCಯಲ್ಲಿ ರ್ಯಾಂಕ್ ಬರ್ಬೋದು. ನಾನು ಕೂಡ ಮನೆಯಲ್ಲಿ ಅವತ್ತು ಕಲಿಸಿದ್ದ ಅಭ್ಯಾಸವನ್ನು ಅವತ್ತೇ ಮಾಡ್ತಾ ಇದ್ದೆ. ಮನೆಯಲ್ಲಿ ಬಂದು ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೆ. ಟೀಚರ್ಸ್ ಹೇಳಿದ್ನೆಲ್ಲ ಸರಿಯಾಗಿ ಗ್ರಹಿಸ್ತಾ ಇದ್ದೆ. ಈ ಎಲ್ಲ ಕಾರಣದಿಂದಾಗಿ ಮತ್ತು ದೇವರ ಆಶೀರ್ವಾದದಿಂದ ಇಂದು 625ಕ್ಕೆ 623 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು. ಇವತ್ತು ನಮ್ಮ ಪ್ರೌಢಶಾಲೆಗೆ ದಂಪತಿಗಳ ಆಗಮನ ನೀವು ನೋಡ್ತಾ ಇದ್ದೀರಿ. ಶ್ರೀಯುತ ಅಂಕುಶ್ ದುರ್ಗಿ ಬೆಳಗಾವಿ ಹಾಗೂ ಸುನೀತಾ ದುರ್ಗಿ ಬೆಳಗಾವಿ ಸುಮಾರು 20 ವರ್ಷದಿಂದ ನಮ್ಮ ಪ್ರೌಢಶಾಲೆಯೊಂದಿಗೆ ಅನ್ಯೋನ್ಯವಾದಂತಹ ಸಂಬಂಧವನ್ನ ಅವರು ಇಟ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಷ್ ವಿಷಯವನ್ನ ಕಲಿಸುವಂತದ್ದು ಅತ್ಯಂತ ಕಠಿಣವಾದಂತಹ ವಿಷಯ ಅನ್ನುವಂಥದ್ದು. ಆ ಇಂಗ್ಲಿಷ್ ಭಾಷೆ ಸುಲಭವಾಗಿ ಸರಳವಾಗಿ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸಬೇಕನ್ನೋ ಬಗ್ಗೆ ಅವರು ಅಂಕುಶ್ ಎನ್ನುವಂತಹ ಒಂದು ಗ್ರಾಮರ್ ಬುಕ್ ಅನ್ನ ಸಿದ್ಧ ಮಾಡಿಕೊಂಡು ಕೇವಲ ಪುಸ್ತಕವನ್ನ ಮಾರಾಟ ಮಾಡದೇನೆ ಆ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ಮಕ್ಕಳಿಗೆ ಸುಲಭವಾಗಿ ಸರಳವಾಗಿ ಹೇಗೆ ಬೋಧನೆ ಮಾಡಬಹುದು ಅನ್ನೋದನ್ನ ಶಾಲೆಗಳಿಗೆ ಬಂದು ಡೆಮೋ ಮೂಲಕವಾಗಿ ಅವರು ಈವರೆಗೂ ತಮ್ಮ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ನಾನು ನೋಡಿದ ಹಾಗೆ ನಾವು ಸಹಿತವಾಗಿ ಪಾಠವನ್ನ ಹಿಂದೆ ಇಂಗ್ಲಿಷ್ ಓದುವಾಗ ಬಹಳ ಕಠಿಣ. ಆದ್ರೆ ಆ ಇಂಗ್ಲಿಷ್ ಗ್ರಾಮರ್ ಅನ್ನ ಕನ್ನಡದಲ್ಲೂ ಇಂಗ್ಲಿಷ್ನಲ್ಲೂ ಬರೆದು ಸುಲಭವಾಗಿ ಸರಳವಾಗಿ ಎಲ್ಲ ಮಾಧ್ಯಮದ ಮಕ್ಕಳಿಗೂ ಸಹ ಅರಿವಾಗುವ ಹಾಗೆ ಅತ್ಯಂತ ಸರಳವಾದಂತಹ ಪದಗಳನ್ನ ಜೋಡಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ಆ ಪುಸ್ತಕವನ್ನ ಅವರು ತಯಾರು ಮಾಡಿ, ನೀವು ನಮ್ಗೆ ಗೊತ್ತಿಲ್ಲ, ನಮ್ಮ ಶಿರಸಿ ತಾಲೂಕಿನೊಂದಿಗೆ 20 ವರ್ಷಗಳ ಅವಿನಾಭಾವ ಸಂಬಂಧ. ಕೇವಲ ಶಿರಸಿಗಷ್ಟೇ ಅಲ್ಲ, ನಮ್ಗೆ ಗೊತ್ತಿರುವ ಹಾಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅವರ ಅಭಿಮಾನಿ ಬಳಗ ಇದೆ, ವಿದ್ಯಾರ್ಥಿ ಸಮೂಹ ಇದೆ. ಸುಮಾರು 25 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಅವರು ಸೇವೆಯನ್ನು ಸಲ್ಲಿಸಿ ತಮ್ಮ ನಿವೃತ್ತಿ ಜೀವನದಲ್ಲಿ ಸುಮ್ಮನೆ ಕೂತ್ಕೊಳ್ಳದೇನೆ ತಾನು ಕಲಿತ ವಿದ್ಯೆಯನ್ನ ಮುಂದಿನ ಯುವ ಪೀಳಿಗೆಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಅದನ್ನ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಸ್ವತಃ ಪುಸ್ತಕವನ್ನು ಬರೆದು ಇವತ್ತು
ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೂ ಭೇಟಿಯನ್ನ ಕೊಟ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆ ಒಂದು ಪುಸ್ತಕಗಳನ್ನ ಅವರು ಮಾರಾಟ ಮಾಡಿ, ಅಷ್ಟೇ ಅಲ್ಲ ಅವರು ನೂರಾರು ವಿಡಿಯೋಗಳು ಸಹಿತವಾಗಿ ಇದೆ. ಅತ್ಯದ್ಭುತವಾದಂತಹ ಒಂದು ಸಾಧನೆಯನ್ನ ಅವರು ಇಲ್ಲಿ ಮೆರಿತಾ ಇದ್ದಾರೆ. ಈಗಾಗಲೇ ಅವರು ವೃತ್ತಿಯಲ್ಲಿ ನಿವೃತ್ತರಾದ ಸಹಿತವಾಗಿ PhD ಅನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಈಗ ಆ PhD ಮುಕ್ತಾಯದ ಒಂದು ಹಂತದಲ್ಲಿ ಇರುವಂತದ್ದು. ಅವರಿಗೆ ಸದಾ ಬೆಂಬಲವಾಗಿ ನಿಂತವರು ಶ್ರೀಮತಿ ಸುನೀತಾ ದುರ್ಗಿ ಅವರು. ಅಷ್ಟೇ ಅಲ್ಲ, 3 ಹೆಣ್ಣು ಮಕ್ಕಳಲ್ಲಿ ಇಬ್ಬರು ಈಗಾಗಲೇ PhD ಅಧ್ಯಯನ ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಣ್ಣು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಸಮಾಜದಲ್ಲಿ ತನ್ನ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಇವತ್ತು ಕೇವಲ ಇಂಗ್ಲಿಷ್ ಅಷ್ಟೇ ಅಲ್ಲ, ವೇದ ಗಣಿತದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವಂತವರು. ಹಾಗಾಗಿ ಆ ವೇದ ಗಣಿತದಲ್ಲಿ ವಿದ್ಯಾರ್ಥಿಗಳು ಗಣಿತವೂ ಸಹ ಕಬ್ಬಿಣದ ಕಡಲೆ ಅಂತ ಗೊತ್ತಿರುವಂತದ್ದು. ಅದನ್ನು ಸುಲಭವಾಗಿ ಸರಳವಾಗಿ ವೇದ ಕಾಲದಿಂದ ಹೇಗೆ ನಮ್ಮ ಮಕ್ಕಳಿಗೆ ಅದನ್ನು ಬೋಧನೆ ಮಾಡ್ತಾ ಇದ್ರು ಅದನ್ನು ಸಹ ಅಧ್ಯಯನ ಮಾಡಿ ಇವತ್ತು ಅದರ ಮೂಲಕವಾಗಿಯೂ ನಮ್ಮ ಮಕ್ಕಳಿಗೆ ಅವರು ಬೋಧನೆ ನೀಡಿದ್ದಾರೆ. ಶ್ರೀಯುತರಿಗೆ ನಮ್ಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಹಾಗೂ ಒಂದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಸುನೀತಾ ದುರ್ಗಿ ಅವರಿಗೆ ಸಹಿತವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಅವರು ನಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ವೇದ ಗಣಿತದ ಬಗ್ಗೆ ನಮಗೆ ಕೆಲವೊಂದು ಜ್ಞಾನವನ್ನು ಸುಲಭವಾಗಿ ನೀಡುತ್ತಿದ್ದಾರೆ. ಅವರಿಗಾಗಿ ವೇದಿಕೆಯನ್ನು ತರಗೊಳ್ಳುತ್ತೇವೆ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾವಿಯಿಂದ ಬಂದಿದ್ದೇನೆ. ಸುಮಾರು ಒಂದು 25 ವರ್ಷ ನಾನು ಲೆಕ್ಚರಿಂಗ್ ಮಾಡಿದೆ ಧಾರವಾಡ, ಬೆಳಗಾಂ ಮತ್ತು ನಮ್ಮ ನೇಟಿವ್ದಲ್ಲಿ ಅಥಣಿ ತಾಲೂಕದಲ್ಲಿ, ಜೊತೆಗೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಲೆಕ್ಚರಿಂಗ್ ಮಾಡ್ತಾ ನಾನು ಇವಾಗಲೂ ಸ್ಟಡಿ ಮಾಡ್ತಾ ಇದ್ದೇನೆ. ಸುಮಾರು ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಇವಾಗ ಒಂದು ಜಸ್ಟ್ PhD ಮುಗಿತಾ ಇದೆ, ಇನ್ನೊಂದು ಕೈಗೆ ಪ್ಲಾನ್ ಇದೆ. ಆಮೇಲೆ ನನ್ನ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ ಒಂದು 2-3 ತಿಂಗಳಲ್ಲಿ PhD ಮುಗಿಸಿ ಇವಾಗ ಸೈಂಟಿಸ್ಟ್ ಆಗ್ತಾ ಇದ್ದಾರೆ, ಲೆಕ್ಚರದಲ್ಲಿ ಕೂಡ ಬರ್ತಾ ಇದ್ದಾರೆ. ಅವ್ರದ್ದು ಕೂಡ ನಾವು ಯೂಟ್ಯೂಬ್ದಲ್ಲಿ ಆಮೇಲೆ ಒಂದು ವೆಬ್ಸೈಟ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಅವರೆಲ್ಲ ಲೆಕ್ಚರ್ದು ನಂದದ್ದು ಅವ್ರದ್ದೆಲ್ಲದ್ದು ಒಳ್ಳೆ ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ವಿಶೇಷವಾದ ಒಂದು ನಮ್ಮ ಸ್ಟಡಿ ಸಿಗಲಿ ಅಂತ ಹೇಳಿ ನಮ್ಮ ವಿಚಾರ ಇದೆ. ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ 4 ಭಾಷೆಗಳಲ್ಲಿ ನಾವು ಲೆಕ್ಚರಿಂಗ್ ಮಾಡ್ತಾ ಇದ್ದೇವೆ: ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ನಾನು ಸುಮಾರು ಈ 4 ಭಾಷೆಗಳನ್ನು ವಿಡಿಯೋಸ್ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಕೂಡ ಬಿಡ್ತಾ ಇದ್ದೇನೆ. ಇವಾಗ ಎಲ್ಲ ಕಡೆ ಹೋಗಿ ಎಲ್ಲನೂ ಲೆಕ್ಚರ್ ಕೊಡ್ಲಿಕ್ಕೆ ಆಗೋದಿಲ್ಲ, ಸಮಯ ಸಾಕಾಗ್ತಾ ಇಲ್ಲ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ. ಸಾಮಾನ್ಯವಾಗಿ ಮೋರ್ ದೆನ್ 350 ವಿಡಿಯೋಸ್ ಇವೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಇವಾಗ ಅದರಲ್ಲಿ ಮೋರ್ ದೆನ್ 250ಕ್ಕಿಂತನೂ ಹೆಚ್ಚು ವೇದಿಕ್ ಮ್ಯಾಥ್ಸ್ನಲ್ಲಿ ವಿಡಿಯೋಸ್ ಇವೆ. ಇವಾಗ ಜಸ್ಟ್ ನಾನು ಒಂದು ನಿಮಗೆ ಐಡಿಯಾ ಕೊಡ್ತಾ ಇದ್ದೇನೆ. ಇಲ್ಲಿ ವೇದಿಕ್ ಮ್ಯಾಥ್ಸ್ ಎಲ್ಲ ಈಸಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಬಹಳ ಈಸಿಯಾಗಿ. ನೋಡಿ, ಕೇವಲ 2 ನಿಮಿಷ ಸಾಕು 1ರಿಂದ 100ರವರೆಗೆ ಮಗ್ಗಿಗಳನ್ನು ಉಂಟು ಮಾಡ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ. ನೀವೇ ಹೇಳ್ತೀರಾ, ಕೇವಲ 2 ನಿಮಿಷದಲ್ಲಿ 1 to 100 ಮಗ್ಗಿಗಳ ಕ್ರಿಯೇಟ್ ಮಾಡುವ ಒಂದು ಐಡಿಯಾ ಸಿಗ್ತದ. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ, ನಾವು ಜೀವನದಲ್ಲಿ ಮರಿದೇ ಇಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ, ಇದನ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸ್ಟಡಿ ಮಾಡ್ಕೋದು ಕೂಡ ಅವಶ್ಯಕತೆ ಇಲ್ಲ, ಬಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಮರಿಯಂತ ಪ್ರಶ್ನೆನೇ ಇಲ್ಲ. ದಟ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಆದರೆ ನಮ್ಮ ಬ್ಯಾಡ್ ಲಕ್, ಇಂಥ ಸಿಲೆಬಸನ್ನು ನಮ್ಮ ಈ ಸ್ಟಡಿ ಸಿಸ್ಟಮ್ನಲ್ಲಿ ನಾವು ಕೂಡಿಸಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೇನೆ. ಈ ಒಂದು ವೇದಿಕ್ ಮ್ಯಾಥ್ಸ್ ತಿಂಗಳಿಗೆ 1 ಪೀರಿಯಡ್ ಏನಾದರೂ ಬಂದರೆ, ಜಸ್ಟ್ 1 ಪೀರಿಯಡ್ ತಿಂಗಳಿಗೆ ಬಂದರೆ, ಒಂದು ನಮ್ಮ ಮ್ಯಾಥಮೆಟಿಕ್ಸ್ ಸೂಪರ್ ಫಾಸ್ಟ್ ಆಗ್ತದೆ, ಜೊತೆಗೆ ಓವರಾಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತದೆ.
ಯಾಕಂದ್ರೆ ಈ ಮ್ಯಾಥ್ಸ್ ಗಣಿತ ವೇದ ಗಣಿತ ಏನದಲ್ಲ ಇದು ನಮ್ಮ ಬ್ರೇನ್ವನ್ನ ಆಕ್ಟಿವ್ ಮಾಡ್ತದ. ಸೂಪರ್ ಆಕ್ಟಿವಿಟಿ ಸಿಗ್ತವೆ. ಜಗತ್ತದ ಯಾವ್ದಾದ್ರೂ ಮ್ಯಾಥ್ಸ್ ಇರಲಿ ಅದರಿಂದ ಬ್ರೇನ್ ಆಕ್ಟಿವಿಟೀಸ್ ಪ್ಲಸ್ 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 ಆಗ್ತವೆ. ಸೊ ಅದಕ್ಕೆ ವೇದಿಕ್ ಗಣಿತ ಬಹಳ ಶ್ರೇಷ್ಠವಾದದ್ದು. ನೋಡಿ, ಸಾವಿರಾರು ವರ್ಷ ಹಿಂದೆ ನಮ್ಮ ಹಿರಿಯರು ಭಾರತೀಯರು ಈ ವೇದಿಕ್ ಗಣಿತನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಕೂಡ ಇಂಥ ನಮ್ಮ ಕಂಪ್ಯೂಟರ್ ಜಗತ್ತಲ್ಲಿ ಕೂಡ ವೇದಿಕ್ ಗಣಿತ ಈ ಕಂಪ್ಯೂಟರ್ ಕೇಳುವುದೇ ಇಲ್ಲ. ಫಾಸ್ಟ್ ಆನ್ಸರ್ ಬರ್ತವೆ. ನಿಮ್ಗೊಂದು ಎರಡು ಇಲ್ಲಿ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೆ ನಾನು. ಯಾವೆಲ್ಲ ಕ್ವಶನ್ ಆನ್ಸರ್ ಸೀದಾ ನೀವು ಈಸಿಯಾಗಿ ಹೇಳ್ಬೋದು, ಬಹಳ ಈಸಿ, ತೊಂದರೆನೇ ಆಗೋದಿಲ್ಲ. ಮತ್ತು ಇನ್ನೊಂದು ನಿಮಗೆ ಲಾಭ ಹೇಳ್ತೀನಿ ಇದ್ರದ್ದು, ನಿಮ್ಮ ಡೈರೆಕ್ಟ್ ಸ್ಕೂಲಿಂಗ್ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದ ವೇದಿಕ್ ಮ್ಯಾಥ್ಸ್ ಸ್ಕೂಲಿಂಗ್ ಮ್ಯಾಥ್ಸ್. ಯಾಕಂದ್ರೆ ಇದರಲ್ಲಿ ಬೇಸಿಕ್ ಆಪರೇಷನ್ಸ್ ನಾವು ಕವರ್ ಮಾಡ್ತೀವಿ. ಗುಣಾಕಾರ, ಯಾವುದೇ ಗುಣಾಕಾರ ಇರ್ಬೋದು ಈಸಿಯಾಗಿ ಬರ್ತದ, ಬಯಲೆಕ್ಕೆಲ್ಲ. ಆಮೇಲೆ ಭಾಗಾಕಾರ ಬರ್ತದ, ಕೂಡಿಸೋದು, ಕಳೆಯೋದು, ವರ್ಗ, ವರ್ಗಮೂಲ, ಘನಮೂಲ ಎಲ್ಲ ಬೇಸಿಕ್ ಆಪರೇಷನ್ಸ್ ಕವರ್. ಅದರಿಂದ ಈ ವೇದಿಕ್ ಮ್ಯಾಥ್ಸ್ ಸಹಾಯ ತಕ್ಕೊಂಡು ನಮ್ಮ ಸ್ಕೂಲ್ ಕಾಲೇಜ್ ಮ್ಯಾಥ್ಸ್ ಅಂತ ನಾವು ಸೂಪರ್ ಫಾಸ್ಟ್ ಮಾಡ್ತೀವಿ. ಒಂದು ಎರಡು ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಜೊತೆಗೆ ಮುಂದೆ ಹೋಗಿ ನಾವು ಜಾಬ್ ಬೇಕಾದ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೋದಾಗ ಸ್ಕೂಲ್ ಕಾಲೇಜಲ್ಲಿ ಕಲಿಯುವಂತ ಮ್ಯಾಥ್ಸ್ ಏನಿದೆಯಲ್ಲ ಮಾಡರ್ನ್ ಮ್ಯಾಥ್ಸ್ ಇದು ನಮಗೆ ಯೂಸ್ ಆಗ್ತದ, ಅದು ನಮಗೆ ಬೇಕು. ಆದ್ರೆ ಎಲ್ಲೆಲ್ಲಿ ಆಬ್ಜೆಕ್ಟಿವ್ ಆನ್ಸರ್ ಇರ್ತಾವೋ ಅಲ್ಲಿ ಎಲ್ಲ ಕಡೆ ಸೀದಾ ವೇದಿಕ್ ಮ್ಯಾಥ್ಸ್ ಇಲ್ಲ. ಅಂದ್ರೆ ಎಷ್ಟು ಲಾಭ ಇದೆ ನೋಡಿ ವೇದಿಕ್ ಮ್ಯಾಥ್ಸ್ ಇಂದ. ಒಂದು ಇಲ್ಲಿ ಇದ್ದ ನಮ್ಮ ಮ್ಯಾಥ್ಸ್ ಸಿಲೆಬಸ್ ಏನಿದೆಯಲ್ಲ ಮಾಡರ್ನ್ ಮ್ಯಾಥ್ಸ್ ಇದು ಚೆನ್ನಾಗಿ ಸೂಪರ್ ಫಾಸ್ಟ್ ಆಗ್ತದ. ಮುಂದೋಗಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವೇದಿಕ್ ಮ್ಯಾಥ್ಸ್ ಡೈರೆಕ್ಟ್ಲಿ ಯೂಸ್ ಆಗ್ತದೆ. ಹೀಗೆ ಇನ್ನೂ ಬಹಳಷ್ಟು ಲಾಭಗಳಿವೆ. ಅದಕ್ಕೆ ನಾನು ಎಲ್ಲ ಗವರ್ಮೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ಒಂದು ವೇದಿಕ್ ಮ್ಯಾಥ್ಸ್ ಅನ್ನ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಪೀರಿಯಡ್ ಆದರೂ ಸ್ಕೂಲ್ ಕಾಲೇಜಲ್ಲಿ ಸೇರಿಸಿದ್ರೆ ಬಹಳ ಒಳ್ಳೇದಾಗ್ತದ. ನನ್ನ ವಿಡಿಯೋಸ್ ನೋಡ್ಕೊಂಡು ನಿಮ್ಮ HM ಸರ್ ಅವರು ಬೇರೆ ಎಲ್ಲ ಸರ್ ಅವರು ನಮ್ಮ ಇದೇ ತರ ಬೇರೆ ಬೇರೆ ಎಲ್ಲ ಸ್ಕೂಲ್ ಕಾಲೇಜಸ್ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲೆಲ್ಲ ನಮ್ಮ ಲೆಕ್ಚರ್ ನಡೀತಾ ಇದ್ದಾವೆ. ಎಲ್ಲರೂ ಪ್ರಿನ್ಸಿಪಾಲು ಎಲ್ಲ ಸ್ಟಾಫ್ ಮೆಂಬರ್ಸ್ ಕರಿತಾ ಇದ್ದಾರೆ, ಸರ್ ಬನ್ನಿ ಬನ್ನಿ ನಮ್ಮಲ್ಲಿ ಚೂರು ಮಕ್ಕಳಿಗೆ ಇನ್ಸ್ಪೈರ್ ಮಾಡೋಣ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಇಡೀ ಜಿಲ್ಲೆ ಪ್ರೈಮರಿ ಟೀಚರ್ಸ್ ಎಲ್ಲರೂ ಕರಿತಾ ಇದ್ದಾಗ ನಾನು ಹೇಳಿದೆ, ಸರ್ ಎಲ್ಲ ಕಡೆ ಬರ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಒಂದು ಕಡೆ ಟೀಚರ್ಸ್ ಅನ್ನ ಕೂಡಿಸ್ರಿ, ತಾಲೂಕಾ ಟೀಚರ್ಸ್ ಅನ್ನ ಕೂಡಿಸ್ರಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಇವಾಗ ಬಹಳಷ್ಟು DDPIs ಅಂಡ್ BOs ಅವರವರ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರೈಮರಿ ಟೀಚರ್ಸ್ಗೆ ಎಲ್ಲ ಕಡೆ ಹೈಸ್ಕೂಲ್ ಟೀಚರ್ಸ್ಗೆ ಬಹಳಷ್ಟು ಕಡೆಗೆ ಸ್ಟೇಷನ್ ಹೋಗ್ತಾ ಇದ್ದಾರೆ. ಇವಾಗ ಜಸ್ಟ್ ಒಂದು 4 ದಿನದಲ್ಲಿ ನಮ್ಮ ಇಡೀ ನಿಪ್ಪಾಣಿ ತಾಲೂಕ ಏಡೆಡ್ ಅನ್ಏಡೆಡ್ ಮತ್ತು ಯಾವುದೇ ಗೌರ್ಮೆಂಟ್ ಸ್ಕೂಲ್ಸ್ ಯಾವುದೇ ಇರಲಿ ಪ್ರೈಮರಿ ಹೈಸ್ಕೂಲ್ ಸೆಕ್ಷನ್ ಅಷ್ಟು ಟೀಚರ್ಸ್ ಲೆಕ್ಚರ್ ತೋರ್ತಾ ಇದ್ದಾರೆ ವೆರಿ ಶಾರ್ಟ್ಲಿ. ಆಮೇಲೆ ಜಿಲ್ಲೆ ಲೆವೆಲ್ದಲ್ಲಿ ತೋರ್ತಾ ಇದ್ದಾರೆ, ನಮ್ಮ ಬೆಳಗಾಂನಲ್ಲಿ ಎಲ್ಲ ಕಡೆ ಆಲ್ರೆಡಿ ತೋರಿಸಿದ್ದಾರೆ. ಆಮೇಲೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಕಡೆಗೆ ನಡೀತಾ ಇದೆ. ಸೊ ನಾನು ಈ ಒಂದು ಕಡೆಗೆ ಟೀಚರ್ಸ್ ಅವರಿಗೆ ಕೊಟ್ರೆ ಅವ್ರು ಆಟೋಮೆಟಿಕ್ಲಿ ಈ ಮುಂದಿನ ಸ್ಟೂಡೆಂಟ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಇದೇ ಸ್ಟೂಡೆಂಟ್ಸ್ ನಾಳೆ ಟೀಚರ್ಸ್ ಆಗ್ತಾರೆ, ಒಳ್ಳೆ ಆಫೀಸರ್ಸ್ ಆಗ್ತಾರೆ. ಇದ್ರ ಮಹತ್ವ ಏನಿದೆ ಅನ್ನೋದು ಅವರು ಮುಂದುವರಿಸ್ತಾರೆ. ಮತ್ತು ಡೆಫಿನೆಟ್ಲಿ ಇದು ಒಂದಿಲ್ಲ ಒಂದಿನ ನಮ್ಮ ವಿಶೇಷವಾದ ವೇದಿಕ್ ಮ್ಯಾಥ್ಸ್ ಸಿಲೆಬಸ್ ಬರಲಿ ಅಂತ ಹೇಳಿ ನನ್ನ ಆಸೆ ಇದೆ. ತಮಗೂ ಅವಕಾಶ ಸಿಕ್ಕನ್ನೆಲ್ಲ ಇದನ್ನು ಪ್ರಚಾರ ಮಾಡಿ ಮನೆ ಎಲ್ಲ ಹೇಳ್ಕೊಳ್ಳಿ. ಇಲ್ಲಿ ಜಸ್ಟ್ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೇನೆ, ಯಾವ ತರ ನಿಮ್ಗೆ ಹೆಲ್ಪ್ ಆಗ್ತದೆ ಅನ್ನೋದು, ಅದರ ಮಹತ್ವನ ನೋಡ್ಕೊಳ್ಳಿ, ಅದರ ಎಷ್ಟು ಈಸಿ ಒಂದು ಪ್ರಾಸೆಸ್ ಇದೆ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋಸ್ ಅನ್ನ ಇದನ್ನು ಕೂಡ ನಾವು ನಿಮ್ಮ ಸ್ಕೂಲದ ಸ್ವರೂಪದಲ್ಲಿ ಒಂದು ವಿಡಿಯೋ ರೂಪದಲ್ಲಿ ಎಲ್ಲ ಜಗತ್ತಕ್ಕೆ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ ಮುಖಾಂತರ. ದಯವಿಟ್ಟು ತಾವು ಎಲ್ಲರಿಗೆ ಶೇರ್ ಮಾಡ್ರಿ. ಮತ್ತು ಇವತ್ತು ಮನೆಗೆ ಹೋದಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸರಿ ಕ್ರಮದಲ್ಲಿ ವಿಡಿಯೋ ನಿಮಗೆ ಸಿಗ್ತವೆ, ಕ್ರಮಬದ್ಧವಾಗಿ ಸಿಗ್ತವೆ. ಆಮೇಲೆ ಯಾವುದು ಮಿಸ್ಸಿಂಗ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಆಮೇಲೆ ವಿಡಿಯೋಸ್ ನೋಡ್ಕೊಂಡು ಲೈಕ್ ಆದರೆ ಅವ್ನು ಎಲ್ಲರಿಗೆ ಶೇರ್ ಮಾಡಿ ಹೇಳಿ. ಫ್ರೀ ಆಫ್ ಕಾಸ್ಟ್ ಲೆಕ್ಚರ್ ಇದೆ, ಆಲ್ ಸಬ್ಜೆಕ್ಟ್ಗಳಲ್ಲಿ ನಿಮ್ಗೆ ಲೆಕ್ಚರ್ ಸಿಗ್ತದ, ಅಡ್ಡೇ ಇಲ್ಲ. ಇವಾಗ ಬನ್ನಿ ನೋಡೋಣ ತಮ್ಮ ಹೈಸ್ಕೂಲ್ ಗೋಳಿ ಹೈಸ್ಕೂಲ್
ನಮ್ಮ ಶಿರ್ಸಿ ತಾಲೂಕಾದ ಒಂದು ವಿಶೇಷವಾದ ಸಾಧನೆ ಮಾಡ್ತಾ ಇದೆ. ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತಿಗೆ ನಿಯರ್ಲಿ 20 ಇಯರ್ಸ್ ಆಗಿದೆ ನಿಮ್ಮ ಸ್ಕೂಲಿಗೆ ನಾನು ಬರ್ತಾ ಇದ್ದೇನೆ. 2004 ಹಿಡ್ಕೊಂಡು ಬರ್ತಾ ಇದ್ದೇನೆ. ಸೊ ಅಲ್ಲಿಂದ ಇಲ್ಲಿವರೆಗೆ 2-3 ವರ್ಷಕ್ಕೆ ನಾನು ಇಲ್ಲಿ ವಿಸಿಟ್ ಕೊಟ್ಟಾಗ ತಮ್ಮ ಎಲ್ಲ ನಮ್ಮ ಸ್ಟಾಫ್ ಮೆಂಬರ್ಸ್, ನಮ್ಮ HM ಅವರು, ಇಂಗ್ಲೀಷ್ ಸಬ್ಜೆಕ್ಟ್ ಸರ್ ಅವರು, ತಾವು ತಮ್ಮಂಥ ಎಲ್ಲ ಸ್ಟೂಡೆಂಟ್ಸ್ ಯಾವಾಗಲೂ ಹಾರ್ಟ್ಲಿ ವೆಲ್ಕಮ್ ಮಾಡಿದ್ದಾರೆ. ನಮ್ಮ 100% ಬುಕ್ ಯೂಸ್ ಮಾಡ್ಕೊತಾ ಇದ್ದಾರೆ. ಇವತ್ತು ನಾನು ಇಲ್ಲಿ ಬಂದಾಗ ಸರ್ ಅವರು ಹೇಳ್ತಾ ಇದ್ರು, ಅಲ್ಲಿ ಅವರು ನಿಮ್ಮ ಸಾಧನೆ, ನಿಮ್ಮ ಶಾಲೆ ಸಾಧನೆ, ನಾನು ಕಾರ್ದಿಂದ ಹಿಡ್ಕೊಂಡು ಒಳಗಡೆ ಬರಬೇಕಾದ್ರೆ ಬೋರ್ಡ್ ನೋಡಿದೆ ಬಲಬದಿಯಲ್ಲಿ. ಮತ್ತೆ ಹಿಂದಿನ ಒಂದ್ಸಲ ಮತ್ತೆ ಹೋಗಿ ಸರ್ ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು, ಯಾವ ಥರ ಇಲ್ಲಿ ನಿಮ್ಮ HM ಸರು, ಇಂಗ್ಲೀಷ್ ಸಬ್ಜೆಕ್ಟ್ ಸರು ಮಾಹಿತಿ ಕೊಟ್ಟರು. ನೋಡಿ ಎಂಥ ಸಾಧನೆ ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಪರಿಸ್ಥಿತಿ ಕನ್ಫ್ಯೂಸ್ಡ್ ಪರಿಸ್ಥಿತಿ ಇದೆ. ಏನಂತೆ ಯಾವ ಸ್ಕೂಲಿಗೆ ನಾವು ಕಳಿಸ್ಬೇಕು, ಯಾವ ಮೀಡಿಯಮ್ ಕಳಿಸ್ಬೇಕು, ಅನೇಕ ಸಮಸ್ಯೆಗಳಿವೆ ಪೇರೆಂಟ್ಸ್ನಲ್ಲಿ. ಆದರೆ ಒಂದನ್ನು ನೆನ್ಪಿಡಿ, ಮಾತೃಭಾಷೆಯಲ್ಲಿದ್ದಂಥ ಶಿಕ್ಷಣವೇ ಸರ್ವಶ್ರೇಷ್ಠ ಇರುತ್ತೆ. ಇವತ್ತು ಜಗತ್ತದ ನೀವು ಗೂಗಲ್ ಹೊಡೆದು ನೋಡಿ, ಜಗತ್ತದ ಎಂಥದಾದ್ರೂ ದೇಶ ನೀವು ಗೂಗಲ್ನಲ್ಲಿ ಚೆಕ್ ಮಾಡ್ಬೋದು. ಇವಾಗ ಅದರಲ್ಲಿ ವಿಶೇಷವಾಗಿ ಒಂದು 4-6 ದೇಶಗಳನ್ನು ನೋಡಿ. ಇವತ್ತು ಹೋಗಿ ಇಸ್ರೇಲ್ ನೋಡಿ, ಒಂದು ಅಕ್ಷರ ಅವ್ರ ದೇಶದಲ್ಲಿಲ್ಲ. ಇದು ಇಂಗ್ಲಿಷ್ ಒಂದು ಅಕ್ಷರ ಇಲ್ಲ. ಕಂಪ್ಲೀಟ್ ಇಸ್ರೇಲ್ ಅವರು ತಮ್ಮ ಮಾತೃಭಾಷೆಯಲ್ಲಿ ಸ್ಟಡಿ ಮಾಡ್ತಾರೆ. ಯುಕ್ರೇನ್ ಒಂದು ಮುಟ್ಟಿಗೆಯಲ್ಲಿನೂ ತೀರಾ ಚಿಕ್ಕ ಒಂದು ಕಾರ್ನರ್ದಲ್ಲಿ ಜಗ ಇದ್ದಷ್ಟು ದೇಶ ಇದೆ. ಒಂದು ಮುಟ್ಟಿಗೆ ಅಷ್ಟನ್ನು ಇಲ್ಲ ಜಗತ್ತದ ಲೆಕ್ಕ ನೋಡಿದ್ರೆ, ಚಿಕ್ಕದಿದೆ ಎಷ್ಟೊಂದು ಯುಕ್ರೇನ್. ನಮ್ಮ ಇಂಡಿಯಾದಿಂದ ಬೇರೆ ಬೇರೆ ದೇಶಗಳಿಂದ ಮೆಡಿಕಲ್ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವರದ್ದು ಕಂಡೀಷನ್ ಇದೆ, ಮೆಡಿಕಲ್ ಸ್ಟೂಡೆಂಟ್ಸ್ ಹೋದಾಗ ಏನು, 1 ವರ್ಷ ಮೊದಲು ಯುಕ್ರೇನ್ ಭಾಷೆ ಕಲಿಬೇಕು. ಆಮೇಲೆ ನೆಕ್ಸ್ಟ್ ಇಯರ್ ಅವರಿಗೆ ಅದರಲ್ಲಿ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಇದ್ರೆ ಅಲ್ಲಿ ಮೆಡಿಕಲ್ ಸ್ಟಡಿ ಮಾಡ್ಲಿಕ್ಕೆ, ಅಂದರೆ MBBS ಸ್ಟಡಿ ಮಾಡ್ಲಿಕ್ಕೆ ಪ್ರವೇಶ ಕೊಡ್ತಾರೆ. ನೋಡಿ ಎಂಥ ಚಿಕ್ಕ ಚಿಕ್ಕ ದೇಶಗಳು ಕೂಡ ಮಾತೃಭಾಷೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿವೆ. 100% ರಿಸಲ್ಟ್ ಇದೆ ಅವರು. ಅದೇ ರೀತಿ ನೀವು ಜಪಾನ್ ತೋರಿ, ಇನ್ನೊಂದು ಚಿಕ್ಕ ದೇಶ, ಬಹಳ ಚಿಕ್ಕ ದೇಶ. ನೀವು ಇದೇ ರೀತಿ ಕೊರಿಯಾ ತೋರಿ, ಇನ್ನೂ ಚಿಕ್ಕದ ದೇಶ. ಹಾಗೆ ಇನ್ನು ಬೇರೆ ಬೇರೆ ಇವನ್ ದೊಡ್ಡ ದೇಶಗಳು ಕೂಡ. ಇವಾಗ ನೀವು ಒಂದು ಚೈನಾ ತೋಡಿ, ರಷ್ಯಾ ತೋಡಿ, ದೊಡ್ಡ ದೊಡ್ಡ ದೇಶಗಳು ಕೂಡ ಮತ್ತು ಚಿಕ್ಕ ಚಿಕ್ಕ ರಾಷ್ಟ್ರಗಳು ಕೂಡ ಮಾತೃಭಾಷೆಯಲ್ಲಿ ಯಾರ್ಯಾರು ಶಿಕ್ಷಣವನ್ನು ತಕ್ಕೋತಾ ಇದ್ದಾರೋ ಜಗತ್ತಿನಲ್ಲಿ ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಜುಕೇಶನ್ನಲ್ಲಿ ಸೂಪರ್ ಪೊಸಿಷನ್ನಲ್ಲಿ ಇದ್ದಾರೆ. ಅದಕ್ಕೆ ದಯವಿಟ್ಟು ತಮ್ಮ ಅನುಕೂಲವಾದ ಭಾಷೆಯಲ್ಲಿ ಕಲ್ತ್ಕೊಳ್ಳಿ. ಅದ್ರ ಬಗ್ಗೆ ಏನಿಲ್ಲ, ನಾನು ಯಾವುದೇ ಭಾಷೆಗಳ ಬಗ್ಗೆ ನೆಗೆಟಿವ್ ಹೇಳಬೇಕಂತಲ್ಲ. ಆದರೆ ಒಂದು ಮಾತ್ರ ಖಚಿತವಾಗಿ ಹೇಳ್ತಾ ಇದ್ದೇನೆ, ಮಾತೃಭಾಷೆಯಲ್ಲಿದ್ದಂಥ ಶಿಕ್ಷಣವೇ ಸರ್ವಶ್ರೇಷ್ಠ. ಇದಕ್ಕಾಗಿ ನಾನು ಕೆಲವೊಂದು ದೇಶಗಳು ಉದಾಹರಣೆ ಕೊಟ್ಟಿದ್ದೆ. ಇವಾಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಕನ್ನಡದಲ್ಲಿ ಕಲ್ತಾರೆ, ಹಳ್ಳಿಯಲ್ಲಿ ಕಲ್ತಾರೆ, ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್. ಹಾಗೆ ನಿಮ್ಮ ರಿಸಲ್ಟ್ ಕೂಡ ನೋಡಿ ನಿಮ್ಮ ಸ್ಕೂಲ್ ರಿಸಲ್ಟ್ 100% ಮಾರ್ಕ್ಸ್ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಯಾವ ಥರ ಸೆಕೆಂಡ್, ಫಸ್ಟ್, ಥರ್ಡ್, ಫೋರ್ತ್, ಫಿಫ್ತ್, 10th ರ್ಯಾಂಕ್ ವರೆಗೆ 100% ಇದ್ದಾಗಲೇ ಅವರು. ಹೆಸರಿಗಷ್ಟೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಏನೋ ಒಂದೆರಡು 3 4 5 ಮಾರ್ಕ್ಸ್ ಡಿಫ್ರೆನ್ಸ್ ಇರ್ತವೆ. ಸ್ಟೂಡೆಂಟ್ಸ್ ಅಂದಮೇಲೆ ಅಷ್ಟು ಮಾರ್ಕ್ಸ್ ಏನು ವಿಶೇಷ ಅಲ್ಲ. ಒಂದು 50 ಮಾರ್ಕ್ಸ್ ಕಡಿಮೆ ಇದ್ರೂ ನನ್ನ ಲೆಕ್ಕದಲ್ಲಿ 100%ನೇ ಅವರು. ಅದಕ್ಕೆ ದಯವಿಟ್ಟು ಎಲ್ಲೋ 1-2 ಮಾರ್ಕ್ಸ್ ಕಡಿಮೆ ಇದ್ರೆ, 50 ಮಾರ್ಕ್ಸ್ ಕಡಿಮೆ ಇದ್ರೆ ಅದು ಕಡಿಮೆ ಅಂತ ತಿಳ್ಕೊಬೇಡಿ. 100% ರಿಸಲ್ಟ್ ನನ್ನ ಲೆಕ್ಕದಲ್ಲಿ. ಈವನ್ ಎಲ್ಲರೂ ಅದನ್ನು ಆ ಲೆಕ್ಕದಲ್ಲೇ ತಕ್ಕೋತಾರೆ. ಮಾರ್ಕ್ಸ್ ಇದು ಬಹಳಷ್ಟು ತಲೆ ಕೆಡಿಸ್ಕೋಬಾರ್ದು. 1ರಿಂದ 10 ಮಾರ್ಕ್ಸ್ ಯಾವಾಗಲೂ 100% ಇದ್ದಾಗ ಡಿಫ್ರೆನ್ಸ್ ಇದೆ. ಹಾಗೆ ನಿಮ್ಮ ಸ್ಟೂಡೆಂಟ್ಸ್ ಯಾವ ಥರ ಹಳ್ಳಿಯಿಂದ ಕಲಿತು, ಕನ್ನಡದಲ್ಲಿ ಕಲಿತು 100% ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ಅವ್ರ ಸಮೀಪನೇ ಇರಲೇಬೇಕು. ಮೋಸ್ಟ್ಲಿ ಅವ್ರ ಸಮೀಪ ಎಷ್ಟೋ ಸ್ಟೂಡೆಂಟ್ ಇರ್ಬೋದು, ಅವರು ಕಡಿಮೆ
ಎಲ್ಲರಿಗೆಲ್ಲ ತಾವು ಡೆಫಿನೆಟ್ಲಿ ಈ ವರ್ಷ ರಿಸಲ್ಟ್ ತರ್ತೀರಿ ಅಂತ ಹೇಳಿ ಆಸೆ ಇದೆ, ಎಲ್ಲರ ಆಸೆ ಇದೆ. ತನ್ನಿ ಒಂದು 4-6 ಮಾರ್ಕ್ಸ್ 16 ಮಾರ್ಕ್ಸ್ ಕಡಿಮೆ ಇದ್ರೂ ಹೆದರಬೇಡಿ. ಒಳ್ಳೆ ನಿಮಗೆ ರಿಸಲ್ಟ್ ಸಿಗಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಲಿ, ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ವಿಶ್ ಮಾಡ್ತಾ ನಾನು ಇವಾಗ ಇಲ್ಲಿ ಮುಂದಿನ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೇದ ಗಣಿತ ವೇದಿಕ್ ಮ್ಯಾಥ್ಸ್ ಅನ್ನ ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಸ್ಕೂಲಿಗೆ ಮ್ಯಾಥ್ಸ್ ಹೆಲ್ಪ್ ಆಗ್ತದೆ ಅನ್ನೋದು ಒಂಚೂರು ಒಂದು 10-15 ನಿಮಿಷ ನೋಡೋಣ. ಓಕೆ, ಬನ್ನಿ ಆ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಯಾವ ಥರ ಆಗ್ತದೆ ಅನ್ನೋದು ನೋಡೋಣ. ನೀವು ಎಲ್ಲರೂ ಯಾರ್ಯಾರಿಗೆ ಆನ್ಸರ್ ಕೊಡೋ ಆಸೆ ಇದೆಯೋ ಕೈ ಎತ್ತಿ ಆನ್ಸರ್ ಕೊಡ್ಬೋದು ವೇದಿಕ್ ಮ್ಯಾಥ್ಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವೇದಿಕ್ ಮ್ಯಾಥ್ಸ್ ಸೆಷನ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ತೃಪ್ತಿ ರಾಮಚಂದ್ರಗೌಡ ಮಣಲಿ. ನಾನು ಶಿರ್ಸಿ ತಾಲೂಕಿನ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆ ಗೋಳಿಯಲ್ಲಿ ಓದ್ತಾ ಇದ್ದೆ. ಇವತ್ತು SSLC ರಿಸಲ್ಟ್ ಬಂದಿದೆ. ನನಗೆ 625ಕ್ಕೆ 623 ಅಂಕಗಳು ಬಂದಿವೆ. ಎಲ್ಲರೂ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ನನ್ನ ಟೀಚರ್ಸ್, ಪೇರೆಂಟ್ಸ್, ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. SSLC ರ್ಯಾಂಕ್ ಬರಬೇಕು ಅಂತ ಅಂದರೆ ಕೋಚಿಂಗ್ ತಗೊಳ್ಬೇಕು ಎಂಬಂಥ ಯೋಚನೆ ಎಲ್ಲರಿಗೂ ಇರುತ್ತೆ. ಆದರೆ ಯಾವುದೇ ಕೋಚಿಂಗ್ ಇಲ್ಲದೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಕೂಡ SSLCಯಲ್ಲಿ ರ್ಯಾಂಕ್ ಬರ್ಬೋದು. ನಾನು ಕೂಡ ಮನೆಯಲ್ಲಿ ಅವತ್ತು ಕಲಿಸಿದ್ದ ಅಭ್ಯಾಸವನ್ನು ಅವತ್ತೇ ಮಾಡ್ತಾ ಇದ್ದೆ. ಮನೆಯಲ್ಲಿ ಬಂದು ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೆ. ಟೀಚರ್ಸ್ ಹೇಳಿದ್ನೆಲ್ಲ ಸರಿಯಾಗಿ ಗ್ರಹಿಸ್ತಾ ಇದ್ದೆ. ಈ ಎಲ್ಲ ಕಾರಣದಿಂದಾಗಿ ಮತ್ತು ದೇವರ ಆಶೀರ್ವಾದದಿಂದ ಇಂದು 625ಕ್ಕೆ 623 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು.